ಅಣ್ಣ, ದೇವರು ಈ ಮನುಷ್ಯ ಜಾತಿಯನ್ನು ಸೃಷ್ಟಿ ಮಾಡಿದ. ಎಲ್ಲ ಜಾತಿಯೊಳಗೆ ಅತಿ ಶ್ರೇಷ್ಠವಾದ ಜಾತಿ ಅಂದರೆ ಮನುಷ್ಯ ಜಾತಿ. ಅಂದರೆ ಒಳ್ಳೆಯ ರೂಪ ಕೊಟ್ಟ, ಕಣ್ಣು ಕೊಟ್ಟ, ಇವೆಲ್ಲವನ್ನು ಕೊಟ್ಟ, ಒಂದು ಸೃಷ್ಟಿ ಮಾಡಿದ. ಆದರೆ ಬೇರೆ ಬೇರೆ ಪ್ರಾಣಿಗಳಿಗೆ ಕೆಲವೊಂದಿದ್ರು ಕೆಲವೊಂದಿರಲ್ಲ. ಆದರೆ ಮನುಷ್ಯನಾದವನು ಎಲ್ಲ ಇದ್ದರೂ ಕೂಡ ಅದನ್ನು ದುರುಪಯೋಗಪಡಿಸ್ತಾನೆ. ಕೆಲವರು ದುರುಪಯೋಗಪಡಿಸ್ಕೊತಾರೆ, ಕೆಲವರು ಯೂಸ್ ಮಾಡ್ಕೊತಾರೆ. ಆದರೆ ನಮ್ಮಿಂದ ಬೇರೆದವರಿಗೆಲ್ಲ ಯೂಸ್ ಆಗುತ್ತೆ, ಅದನ್ನು ನಮ್ಮನ್ನು ನಾವು ತೊಡಸ್ಕೊಂಡಂಗಿಲ್ಲ. ಉದಾಹರಣೆಗೆ ಏನಂತಂದರೆ, ಒಂದು ಕಲ್ಲನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಕೆತ್ತನೆ ಮಾಡಿ, ಅದಕ್ಕೆ ಒಂದು ಮೂರ್ತಿಯನ್ನು ಮಾಡಿ, ಯಾವುದೋ ಒಂದು ದೇವರ ಮೂರ್ತಿಯನ್ನು ಮಾಡಿ ಅದನ್ನು ಒಯ್ದು ಗರ್ಭಗುಡಿಯಲ್ಲಿ ಇಡ್ತೀವಿ. ಆವಾಗ ಆ ಗರ್ಭಗುಡಿಲಿಟ್ಟಾಗ ಲಕ್ಷಾಂತರ ಜನ ಅದಕ್ಕೊಂದು ಕೈ ಮುಗಿತಾರೆ ಅಲ್ವಾ? ಅದೇ ರೀತಿ ಒಬ್ಬ ತಾಯಿ ಈ ಮೊಸರನ್ನು ತೆಗೆದುಕೊಂಡು ಅದನ್ನ ಕಡಗಲಿಂದ ಚೆನ್ನಾಗಿ ಕಡಿತಾಳೆ. ಕಡಿದು ಒಂದು ಹದ ತಗೊಂಡು ಮಜ್ಜಿಗೆ ಮಾಡ್ತಾಳೆ. ಮಜ್ಜಿಗೆಯಿಂದ ಬೆಣ್ಣೆಯನ್ನು ಮಾಡ್ತಾಳೆ. ಬೆಣ್ಣೆಯಿಂದ ತುಪ್ಪ ಮಾಡ್ತಾಳೆ. ನೋಡಿ, ತುಪ್ಪ ನಮ್ಮ ಮೆದುಳಿಗೆ ಒಳ್ಳೆ ಇದು ಕೊಡುತ್ತೆ. ಅದು ಒಟ್ಟು ಒಳ್ಳೆಯ ಒಂದು ಶ್ರೇಷ್ಠವಾದ ತುಪ್ಪ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಮನುಷ್ಯ ಜಾತಿ ಬೇರೆಯವರಿಗೆಲ್ಲ ಒಳ್ಳೆಯದು ಮಾಡ್ತಾನೆ. ಆದರೆ ತನ್ನಲ್ಲಿರ್ತಕ್ಕಂಥ ಕೋಪ, ದುರಹಂಕಾರ, ಇನ್ನೊಬ್ಬರಿಗೆ ಮೋಸ ಮಾಡುವ ಒಂದು ಗುಣ, ಇದನ್ನ ಯಾಕೆ ಕಟ್ಟಿಯಂಗಿಲ್ಲ ಅಲ್ವಾ? ಅದನ್ನ ಕಟ್ಟಿದ್ಬಿಟ್ರೆ ನೀವೇ ಒಬ್ಬರು ದೇವರಾಗ್ತೀರ, ಒಬ್ಬ ಒಳ್ಳೆಯ ಮನುಷ್ಯನಾಗ್ತೀರ ಅಲ್ವಾ? ದೇವರು ಸೃಷ್ಟಿ ಮಾಡಿದ್ದಾನೆ, ಅದನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಬಾಡುವಂತ ಹೂವೇ ಬಾಡುವ ಆಸೆಯೇಕೆ, ಬಾಡುವಂತ ಹೂವೇ